ನಿನಗೆ ಯಾಕಮ್ಮ ಬೇಕಾಗಿದ್ದೀವಿ ಉಸಾಬ್ರಿ? ಸೂರ್ಯನ ಹತ್ರ ದುಡ್ಡು ಕೇಳು ಅಂತ ನಾನು ನಿನ್ನ ಹತ್ರ ಹೇಳಿದ್ದೆ. ನಿನಗೆ ಯಾಕಂತ ಯೋಚನೆ ಬಂತು? ಯಾರನ್ನ ಕೇಳಿ ಕೆಲಸ ಮಾಡ್ದೆ ನೀನು? ದುಡ್ಡು ಬೇಕಾಗಿದೆ, ನಾನು ಕೂಲಿ ಮಾಡ್ತಿದ್ದೆ, ಇನ್ನೊಬ್ಬರ ಮೇಲೆ ಜೀತಕ್ಕಿರ್ತಿದ್ದೆ. ಹೋಗಿ ಹೋಗಿ ಅವನ ಹತ್ರ ಕೈ ಹೊಡಿದ್ಯಲ್ಲ. ನಿನ್ ಮರ್ಯಾದೆ ಇರಲಿ, ನಮ್ಮ ಮರ್ಯಾದೆ ಏನಾಗಬೇಕು? ಐಮ್ ಸಾರಿ. ಏನು ಸಾರಿ? ನಾನು ನಿನಗೆ ಹೇಳಿದ್ನ ಸೂರ್ಯ ಹತ್ರ ಹೋಗಿ ದುಡ್ಡು ಇಸ್ಕೊಂಬ ಅಂತ? ನೀವೇ ಅಲ್ವಾ ಹೇಳಿದ್ದು? ನಾನು ಹೇಳಿದ್ದ ಏನಂತ? ಬೇಕಾದ್ರೆ ಸೂರ್ಯ ಅವ್ರ ಹತ್ರ ಕೈಯೊಡ್ಡಿ ಈಸ್ಕೊತೀನಿ, ಆದರೆ ಶಶಾಂಕ್ ಅವ್ರ ಹತ್ರ ಮಾತ್ರ ಈಸ್ಕೊಳ್ಳಲ್ಲ ಅಂತ ನೀವೇ ಅಲ್ವಾ ಹೇಳಿದ್ದು? ಹೇಳಿದ್ದೆ, ಆದರೆ ನೀನು ಹೋಗಿ ಕೇಳು ಅಂತ ನಾನು ನಿನ್ನ ಹತ್ರ ಹೇಳಿದ್ದ. ಹೋಗ್ಲಿ ಬಿಡಿ, ಏನೋ ತಪ್ಪು ತಿಳುವಳಿಕೆಯಿಂದ ಹೀಗೆಲ್ಲ ಆಗಿದೆ. ಹೇಗ್ ಬಿಡೋದು ಶೋಭಾ? ಏನ್ ಅನ್ಕೊಳ್ಳಲ್ಲ ನಮ್ಮ ಬಗ್ಗೆ? ದುಡ್ಡಿಗೋಸ್ಕರ ಅವನ್ನ ಕಳ್ತೀನಿ ಅಂತ ಅನ್ಕೊಳಲ್ವಾ? ಹಾಗೆ ಆಯಿತು. ನಾನು ದುಡ್ಡಿನ ಬಗ್ಗೆ ಮಾತಾಡಿದಾಗ ಸೂರ್ಯ ಅಂಕಲ್ ಆ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಏನು ಏನಂದ ಆ ಸೂರ್ಯ? ಒಂದು ನಿಮಿಷ ಸುಮ್ಮನೆ ಇರೋ. ಏನಂದ್ರು ಸೂರ್ಯ? ಆರತಿ ಅವ್ರಿಗೆ ಇಷ್ಟು ದಿನ ನನ್ನ ನೆನಪಾಗಿರ್ಲಿಲ್ವಾ? ಈಗ ದುಡ್ಡು ಬೇಕಾದಾಗ ಮಾತ್ರ ನನ್ನ ನೆನಪಾಯ್ತಾ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರು. ಅದಕ್ಕೆ ಆ ಗಾಯತ್ರಿ ಅಜ್ಜಿ ಬೇರೆ, ನೋಡಪ್ಪ ಸೂರ್ಯ, ಆರತಿ ಇಷ್ಟು ವರ್ಷ ಈ ಮನೇಲಿ ಇದ್ದಿದ್ದು ಇದೇ ಕಾರಣ. ನೀನು ಕೇಳ್ದಾಗೆಲ್ಲ ದುಡ್ಡು ಬಿಸಾಕ್ತಿದ್ದೆ, ಈಗ ನೀನೇ ಬೇಡ ಅಂತ ಬಿಟ್ಟು ಹೋದ್ರು ದುಡ್ಡಿನ ಅಗತ್ಯ ಬಿತ್ತು, ನಿನ್ನ ನೆನಪಾಯ್ತು ಅಂತ ಬಾಯಿಗೆ ಬಂದಾಗೆಲ್ಲ ಹೇಳಿದ್ರು. ಸೂರ್ಯ ಅವರು ಅವ್ರ ತಾಳಕ್ಕೆ ತಕ್ಕಂಗೆ ಕುಡಿದ್ರು. ನನಗೆ ತುಂಬಾ ಅವಮಾನ ಆಯ್ತು. ಆಗ್ಬೇಕು ಕಣ ನಿನಗೆ. ಇಂಥ ಆಲೋಚನೆ ಹೆಂಗೆ ಬಂತು ನಿಂಗೆ? ನಮ್ಮನ್ನ ಒಂದ್ ಮಾತು ಕೇಳ್ಬೇಕು ಅಂತ ಕಾಮನ್ ಸೆನ್ಸ್ ಇಲ್ವಾ? ನಮ್ಮನ್ನ ಸತ್ತೋಗಿದ್ವಾ? ನೀನು ಕ್ಲಾರಿಫೈ ಮಾಡಬೇಕಾಗಿತ್ತು ಕಣೆ, ನಮಗೆ ದುಡ್ಡಿನ ಅಗತ್ಯ ಇಲ್ಲ ಅಂತ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಸಾರಿ, ನಿಮ್ಮ ಮನೆ ವಿಚಾರದಲ್ಲಿ ಮೂಗು ತೂರಿಸ್ತಿದ್ದೀನಿ. ನಿರೋಷ ಅವ್ರಿಗೆ ನಮ್ಮ ಮನೆಯಲ್ಲಿ ತುಂಬ ಅವಮಾನ ಆಯಿತು. ಅದಕ್ಕೆ ಸೂರ್ಯ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನೀನ್ ಯಾವಳ ಕ್ಷಮೆ ಕೇಳಕ್ಕೆ? ನೀನ್ಯಾರು ಸೂರ್ಯ ಅವ್ರ ಪರವಾಗಿ ಕ್ಷಮೆ ಕೇಳಕ್ಕೆ? ನಿನಗೆ ಅವ್ರು ಏನಾಗಬೇಕು? ಮನುಷ್ಯತ್ವದ ಸಂಬಂಧ. ಅವ್ರ ಮನೇಲಿದ್ದೀನಿ, ಅವ್ರ ಮನೆ ಉಪ್ಪಿನ ಋಣ ನನ್ನ ಮೇಲಿದೆ. ಸೂರ್ಯ ಅವ್ರಿಗೆ ಅವಮಾನ ಆಗೋದನ್ನ, ಅವ್ರ ಬಗ್ಗೆ ಯಾರಾದರೂ ತಪ್ಪು ತಿಳ್ಕೊಳ್ಳೋದನ್ನ ತಡೆಯೋದು ನನ್ನ ಧರ್ಮ ಅಲ್ವಾ? ಇಂಥ ಗಿಲೀಟಿನ ಮಾತುಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ನನಗೆ ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ. ದುಡ್ಡಿನ ಕಷ್ಟ ಬಂದಾಗ ಹೀಗೆ ಹುಚ್ಚಿಡ್ದಂಗಾಗುತ್ತೆ. ಆದರೆ ಪಾಪ ಇದೆಲ್ಲ ಸೂರ್ಯ ಅವ್ರಿಗೆ ಅರ್ಥ ಆಗಲ್ಲ. ಸೂರ್ಯ ಅವ್ರಿಗೆ ಮಾತ್ರ ಅಂತಲ್ಲ, ಯಾವ ಗಂಡಸರಿಗೂ ಅರ್ಥ ಆಗಲ್ಲ. ಆದರೆ ಒಂದು ಹೆಣ್ಣಿನ ಕಷ್ಟ ಇನ್ನೊಂದು ಹೆಣ್ಣಿಗೆ ಮಾತ್ರ ಅರ್ಥ ಆಗೋದು. ಅದಕ್ಕೆ ನಿಮ್ಮ ಕಷ್ಟಕ್ಕೆ ಸಹಾಯ ಮಾಡೋಣ ಅಂತ ನಾನು ಬಂದಿರೋದು. ಏಯ್, ಯಾರೇ ಕರೆದಿದ್ದು ನಿನ್ನ? ನೀನು ಬೇಡ, ನಿನ್ ಸೂರ್ಯನ ಬೇಡ, ತೊಲಗೆ ಅಲ್ಲಿಂದ. ರೇಗ್ ಬೇಡ ಆದಿ. ನೋಡಿ, ನಾವೀಗ ಮೊದಲು ಇವಾಗಿರೋ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡೋಣ. ನನಗೆ ನಿಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ. ನಿಮಗೆ ನನ್ನ ಮೇಲೆ ಸಿಟ್ಟಿರಬಹುದು. ಆದರೆ ಈಗಿರೋ ಪರಿಸ್ಥಿತಿ ಮುಂದೆ ವೈಯಕ್ತಿಕ ವಿಚಾರ ಎಲ್ಲ ಮುಖ್ಯ ಅಲ್ಲ ಅಲ್ವಾ? ನಿಮಗೆ ದುಡ್ಡಿನ ಸಮಸ್ಯೆ ಇದೆ, ದಯವಿಟ್ಟು ಇದನ್ನು ತಗೊಳ್ಳಿ. ಬೇಕಾಗಿಲ್ಲ, ಮೊದಲು ಇನ್ನ ತಗೊಂಡು ಇಲ್ಲಿಂದ ತೊಲಗಿ. ಅದಿ ಒಂದು ನಿಮಿಷ, ನಾನು ಆರತಿ ಅವ್ರ ಜೊತೆ ಮಾತಾಡ್ತಿದ್ದೀನಿ. ನೋಡಿ, ಅವನಿಗೇನೋ ಹುಡುಗ ಬುದ್ಧಿ ಗೊತ್ತಾಗಲ್ಲ, ಆದರೆ ನಿಮಗೆ ಅನುಭವ ಜಾಸ್ತಿ, ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ಹಣನ ತಗೊಳ್ಳಿ. ಸೂರ್ಯ ಅವ್ರು ಕೊಟ್ಟರು ಅಂತ ಅನ್ಕೋಬೇಡಿ, ನಾನು ಕೊಟ್ಟೆ ಅಂತ ತಿಳ್ಕೊಳ್ಳಿ. ನಿಮ್ಮ ಸ್ನೇಹಿತೆಯಾಗಿ ಅಲ್ಲದೆ ಹೋದರೂ ಕಷ್ಟ ಕಾಲಕ್ಕೆ ಸಹಾಯ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಬೇಕಾದ್ರೆ ಸಾಲ ಅಂತ ಅಂದ್ಕೊಂಡು ಅನುಕೂಲ ಆದಾಗ ವಾಪಸ್ ಮಾಡಿ. ನಮ್ಗೆ ಯಾವ ದುಡ್ಡು ಬೇಕಾಗಿಲ್ಲ. ಈ ದುಡ್ಡು ಕೊಡೋರ ಅಗತ್ಯನೂ ಈ ಮನೆಗಿಲ್ಲ. ಅಂತ ಪರಿಸ್ಥಿತಿ ಬಂದರೆ ದುಡ್ಡಿಲ್ಲದೆ ಮದುವೆನ ಮಾಡ್ಬೋದಾದ ರೀತಿಲೇ ಮಾಡ್ತೀನಿ.
ಸೂರ್ಯ ಅವ್ರಿಗೆ ಹೇಳ್ಬಿಡು, ಇವಳನ್ನ ನಾನು ನಿಮ್ಮನೆಗೆ ದುಡ್ಡು ತಗೊಂಬರೋದು ಕಳಿಸ್ಲಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗು. ನಿಮ್ಗೆ ಯಾವ ಸಹಾಯನೂ ನಮಗೆ ಬೇಕಾಗಿಲ್ಲ. ನಡೆಯೋದೆ.